ಫ್ರೆಂಡ್ಸ್, ಇವತ್ತು ನಂಗೆ ಟ್ಯೂಷನ್ ರಜಾ ಅಂತ ನಾವು ವೈಕುಂಠ ಏಕಾದಶಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾನು ಮತ್ತು ನಮ್ಮಮ್ಮ ಮತ್ತು ನನ್ನ ತಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ನಾವು ಹೋಗೋ ರೋಡಲ್ಲಿ ಆಟೋ ಬಸ್ಸು ಏನೂ ಇಲ್ಲ, ಅದಕ್ಕೆ ನಡ್ಕೊಂಡೇ ಹೋಗ್ತಿದ್ದೀವಿ. ದೇವಸ್ಥಾನದಲ್ಲಿ ನೋಡ್ರಿ ಎಷ್ಟು ಕ್ಯೂ ಇದೆ, ಫುಲ್ ಕ್ಯೂ ಇದೆ. ಹನುಮಂತನ ಬಾಲ ಥರ ಫುಲ್ಲು ಕ್ಯೂ ಇದೆ. ಅದಕ್ಕೆ ಹಂಗೋ ಹಿಂಗೋ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಎಂಟ್ರೆನ್ಸಲ್ಲಿ ಲೈಟಿಂಗ್ಸ್ ಹೆಂಗೈತೆ ಅಂತ ನೋಡೋಣ ಅಂತ ಹೋದ್ವಿ. ಲೈಟಿಂಗ್ಸ್ ಮಾತ್ರ ಸೂಪರಾಗೈತೆ. ಈ ಥರ ಇರೋದು ಲೈಟಿಂಗ್ಸ್ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಥರ ಐತೆ ಲೈಟಿಂಗ್ಸು. ಆಮೇಲೆ ನಾವು ಇನ್ನೂ ಹೋಗೋಕೆ ಒಂದು 3 ಲೈನ್ 6 ಲೈನ್ ಇತ್ತು. ನಾವು ಹೋಗ್ತಾ ಇದ್ವಿ. ಫುಲ್ಲು ಕ್ಯೂ ಇದೆ. ಇನ್ನು 3 ಲೈನ್ ಇದೆ ಅಷ್ಟೇ ನಾವು ದರ್ಶನ ತೊಗೊಳಕ್ಕೆ. ಅದು ಮೇಲ್ಗಡೆ ನೋಡಿರಿ ಜೋಳ ಮತ್ತು ಗ್ರೇಪ್ಸಿಂದ ಎಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈ ಥರ ಡೆಕೋರೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ. ದೇವ್ರು ನೋಡ್ರಿ, ದೇವರು ಇವೆಲ್ಲ ನಾನು ದೇವ್ರು ನೋಡಿದೆ. ಲೈಟಿಂಗ್ಸ್ ಎಲ್ಲ ಹೆಂಗೈತಂದರೆ ಸಖತ್ತಾಗೈತೆ ಮಾತ್ರ ಲೈಟಿಂಗ್ಸು. ಈ ಥರ ಲೈಟಿಂಗ್ಸ್ ಹಾಕಿರ್ತಾರೆ ಅಂತ ಗೊತ್ತಿಲ್ಲ. ರಾಮ ಮತ್ತು ಲಕ್ಷ್ಮಣದು ಅವತಾರ ನೋಡ್ರಿ ಹೆಂಗಿದೆ, ಮತ್ತು ಕೃಷ್ಣ ಅವತಾರ ನೋಡ್ರಿ ಎಷ್ಟು ಸಖತ್ತಾಗಿದಾವಲ್ಲ. ಹೆಂಗಿದೆ ಅಂದರೆ ನಾನು ಇವಾಗಿನವರೆಗೂ ಒಂದ್ಸಲಿನೂ ನೋಡಿಲ್ಲ ಈ ಥರ. ಆಮೇಲೆ ಮತ್ತೆ ಫೋಟೋ ಹಿಡಿಬೇಡ್ರಿ ಅಂದ್ರೂ ಫೋಟೋ ಇಟ್ಕೊಂಬಂದಿದ್ದೀವಿ ನಿಮಗೆ ತೋರಿಸೋಣ ಅಂತ. ಅದಕ್ಕೆ ಬಂದ್ವಿ. ಹೋಗಬೇಕಾದ್ರೆ ನಮ್ಮಮ್ಮ ಒಂದು ಆಟ ಸಾಮಾನು ಕೊಡಿಸಿದ್ರು.